ಈಗ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊತಾ ಹೋಗೋಣ. ಈಗ ರೇಷನ್ ಕಾರ್ಡ್ಗಳನ್ನ ಸರ್ಕಾರದ ಕಡೆಯಿಂದ ರದ್ದು ಮಾಡ್ತಿದ್ರೆ, ಸೊ ಇದರ ಬಗ್ಗೆ ನಾವು ಈಗ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಳೋದಾದ್ರೆ, ಇವತ್ತಿನಿಂದ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಿಬ್ಬಂದಿಯವರ ಕಡೆಯಿಂದ ಸರ್ವೆಯನ್ನ ಮಾಡ್ತಿದ್ರೆ, ಸೊ ರೇಷನ್ ಕಾರ್ಡ್ಗೆ ಅಂತಂದ್ರೆ BPL ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಕೆಲವು ರೂಲ್ಸ್ ಅನ್ನ ಈಗಾಗಲೇ ತಿಳಿಸಿದ್ರು. ಸೊ ಅದರಲ್ಲಿ ಈಗ ಇನ್ನಷ್ಟು ಹೊಸ ರೂಲ್ಸ್ ಗಳನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು, ಅವುಗಳ ಬಗ್ಗೆನೂ ಸಹ ನಾವು ತಿಳ್ಕೊಂತಾ ಹೋಗೋಣ ಬನ್ನಿ. ಓಕೆನಾ. ಸೊ ಈಗಾಗಲೇ BPL ಇಂದ APLಗೂ ಸಹ ಕೆಲವರ ರೇಷನ್ ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದ್ರೆ, ಕೆಲವರ ರೇಷನ್ ಕಾರ್ಡ್ಗಳನ್ನ ರದ್ದು ಸಹ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಓಕೆನಾ. ಸೊ ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ 6,000ಕ್ಕೂ ಹೆಚ್ಚು ಜನರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿರ್ತಕ್ಕಂಥದ್ದು. ಅಂಡ್ ಈಗ ರೇಷನ್ ಕಾರ್ಡ್ ಅಲ್ಲಿ ಜಾರಿಗೆ ಮಾಡಿರ್ತಕ್ಕಂತಹ ರೂಲ್ಸ್ ಗಳನ್ನ ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ನಾನು ಕೆಲವು ರೂಲ್ಸ್ ಅನ್ನ ಈಗಾಗಲೇ ತಿಳಿಸಿದ್ದೆ. ಸೊ ಇನ್ನು ಕೆಲವು ರೂಲ್ಸ್ ಅನ್ನ ಈಗ ಹೇಳ್ತಾ ಹೋಗ್ತೀನಿ. ಗ್ರಾಮೀಣ ಪ್ರದೇಶಗಳಲ್ಲಿ 3 ಹೆಕ್ಟೇರ್ ಭೂಮಿಗಿಂತ ಹೆಚ್ಚು ಇರಬಾರ್ದಾಗಿರತ್ತೆ. ಅಂಡ್ ನಗರ ಭಾಗಗಳಲ್ಲಿ 1,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಇರಬಾರ್ದಾಗಿರತ್ತೆ. ಅಂಡ್ ನಿಮ್ಮ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚು ಇರಬಾರ್ದಾಗಿರತ್ತೆ. ಓಕೆನಾ. ಈ ರೂಲ್ಸ್ ಗಳೆಲ್ಲ ನಿಮ್ಗೆ ಅಪ್ಲೈ ಆಗ್ತಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಸ್ಟೇಟಸ್ ಅನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಎಲಿಜಿಬಿಲಿಟಿ ಅಲ್ಲಿ ನೀವು ಎಲಿಜಿಬಲ್ ಇದೀರೋ ಇಲ್ವೋ ಅಂತ ಹೇಳಿ ತೋರಿಸ್ತಿರತ್ತೆ. ಮತ್ತೆ ನಿಮ್ಮ ಸ್ಟೇಟಸ್ ಅಲ್ಲಿ BPL ರೇಷನ್ ಕಾರ್ಡ್ ಇದೆಯೋ ಅಥವಾ BPL ಇಂದ APL ಗೆ ಕನ್ವರ್ಟ್ ಆಗಿದೆಯೋ ಇದನ್ನು ಸಹ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಮೇನ್ ಆಗಿ ಅದು ಆಕ್ಟಿವ್ ಆಗಿದೆಯೋ ಅಥವಾ ಆಕ್ಟಿವ್ ಆಗಿಲ್ವೋ ಇದನ್ನು ಸಹ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಒಂದು ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಪ್ರತಿ ತಿಂಗಳು ಸಹ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ತೀರಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲಾ ಯೋಜನೆಗಳಿಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲ್ ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರತ್ತೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನ ನೋಡ್ಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ ಅಲ್ಲೂ ಸಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.